ಬೆಳಗ್ಗೆ ಕಾರ್ಪೊರೇಷನ್ ಅವ್ರ ಕಾಟ, ಮಧ್ಯಾಹ್ನ ಮಾರ್ಕೆಟ್ ಲೀಡರ್ಗಳ ಕಾಟ, ಸಂಜೆ ಪೊಲೀಸ್ನವ್ರ ಕಾಟ. ಇಷ್ಟೆಲ್ಲ ಮಾಡ್ತಿರೋದು ಆ ಲೀಡರ್ಗಳನ್ನ. ದಯವಿಟ್ಟು ನಮ್ಗೆ ಅವರಿಂದ ಮುಕ್ತಿ ಕೊಡ್ಸಿ. ಡೀಲ್ ಕೊಟ್ಟಾಯ್ತಲ್ಲ, ಇನ್ನಿನ್ ಯಾವ ಪೊಲೀಸು ಲೀಡ್ರು ಏನು ಮಾಡ್ಕೊಳಕ್ಕಾಗಲ್ಲ. ಕಳ್ಸ್ಕೊ. ಆಯ್ತಣ್ಣ. ಈ ಜಾಗಕ್ಕೆ ನಾನು ಹೊಸಬ. ನಿಮ್ಮ ಆಚಾರ ವಿಚಾರ ನನಗೆ ಗೊತ್ತಿಲ್ಲ. ಯಾರು ನೀನು? ನೀನ್ ಡೀಲ್ ಏನು ಅಂತ ಫಸ್ಟ್ ಹೇಳು. ನಾನು CMS ಕಾಲೇಜಿನ ಪ್ರಿನ್ಸಿಪಾಲ್. ದಯವಿಟ್ಟು ನಮ್ಮ ಕಾಲೇಜಿನ ನೀವು ಕಾಪಾಡಬೇಕು. ಮುಂದಕ್ಕೆ ಕೇಳು. ಕೆಲವು ಪುಂಡ್ರು ರಾಜಕೀಯ ವ್ಯಕ್ತಿಗಳ ಮಕ್ಕಳು ರ್ಯಾಗಿಂಗ್ ಅನ್ನೋ ಹೆಸರಿನಲ್ಲಿ ರೇಪು ಮರ್ಡರ್ಗಳನ್ನ ಮಾಡ್ತಾ ಇದ್ದಾರೆ. ನೀವು ಅವರಿಗೆ ಬುದ್ಧಿ ಹೇಳಬೇಕು. ಇದರಲ್ಲಿ 5 ಲಕ್ಷ ಇದೆ. ಸಾಕಾಗ್ಲಿಲ್ಲ ಅಂದ್ರೆ ಇನ್ನೂ ಕೊಡ್ತೀನಿ. ವಿದ್ಯಾರ್ಥಿಗಳು ಭಯ ಇಲ್ಲದೆ ಕಾಲೇಜಿಗೆ ಬಂದ್ರೆ ಸಾಕು. ನಾಚಿಕೆ ಆಗಲ್ವಾ? ಪ್ರಿನ್ಸಿಪಾಲ್ ಹೇಳ್ಕೊತೀರಾ? ಒಬ್ಬ ರೌಡಿ ಗುಂಡಕ್ಕೆ ಹಣ ಕೊಟ್ಟು ಕಾಲೇಜ್ ಕಾಪಾಡಿ ಹೇಳೋಕೆ. ವಿದ್ಯೆನ ಧಾರೆ ಎರಿಯೋ ಗುರು ನೀವು. ಕಾನೂನು ಇದೆ, ಪೊಲೀಸ್ ಅನ್ನೋದು ಮರ್ತ್ಬಿಟ್ರ? ಮರ್ತಿಲ್ಲ. ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಡೋಣ ಅಂತ ಬಂದ್ರೆ VIP ಮಕ್ಕಳನ್ನ ಅರೆಸ್ಟ್ ಮಾಡೋದಕ್ಕೆ ಧೈರ್ಯ ಸಾಲದೆ CMS ಕಾಲೇಜ್ ನಮ್ ಜ್ಯೂರಿಸ್ಡಿಕ್ಷನ್ ಬರಲ್ಲ ಅಂತ ಬಸವನಗುಡಿಯಿಂದ ಗಿರಿನಗರ, ಗಿರಿನಗರದಿಂದ ಗವಿಪುರಂ ಪೊಲೀಸ್ ಸ್ಟೇಷನ್ಗೆ ಅಲ್ಸದ್ರೆ ಹೊರತು ಕಂಪ್ಲೇಂಟ್ ಮಾತ್ರ ಯಾರೂ ಲಾಡ್ಜ್ ಮಾಡ್ಕೊಳ್ಳಿಲ್ಲ. ನೋಡಿ, ದಾಸ ಅನ್ನೋ ಇವ್ರಿಗೆ ಯಾವುದೇ ಲಿಮಿಟ್ಸು ಇಲ್ಲ, ಯಾರದೇ ಭಯನೂ ಇಲ್ಲ. ಅದಕ್ಕೆ ಇಲ್ಲಿಗೆ ಬಂದೆ. ಅಂದ್ಹಾಗೆ ನಿಮ್ ಸ್ಟೇಷನ್ ಯಾವ್ದು ಸರ್? ಯಶವಂತಪುರ ಪೊಲೀಸ್ ಸ್ಟೇಷನ್. ಓ, ಐ ಆಮ್ ಸಾರಿ ಸರ್, ನಮ್ ಕಾಲೇಜು ನಿಮ್ ಲಿಮಿಟ್ಸ್ ಬರೋದಿಲ್ಲ. ನಗು ನಗು ನಗು, ಜೋರಾಗಿ ನಗು, ಇನ್ನು ಜೋರಾಗಿ ನಗು. ದೀಪ ಆರೋದಕ್ಕೆ ಮುಂಚೆ ಜೋರಾಗಿ ಉರಿಯೋದು, ಕೆಟ್ಕಾಲ ಬಂದಾಗ ಮನುಷ್ಯ ಜೋರಾಗಿ ನಗೋದು. ಕಾಮನ್. ಕಾಕಿ ನನ್ನ ನಡ್ದಲ್ಲಿ ಕಾಲಿಡೋದಕ್ಕೆ ಬಿಟ್ಟಿದ್ದೆ ನನ್ನ ತಪ್ಪು. ತುಂಬಾ ನಿಗರ್ತಾ ಇದ್ಯಾ? ಮನೇಲಿ ಹೇಳ್ಬಿಟ್ಟು ಬಂದಿದ್ಯಾ ತಾನೆ? ಏ ದಾಸ, ನಿನ್ನ ಸಾಮ್ರಾಜ್ಯನ ಮುರಿದು ಮೂಟೆ ಕಟ್ಟಿ ನಿನ್ನ ಸಂಸಾರನ ಸಾಕ್ಷಿ ಸಮೇತ ಕಟ್ಕಟ್ಟೆ ನಿಲ್ಲಿಸಿ ಸೆಂಟ್ರಲ್ ಜೈಲಲ್ಲಿ ಜಲ್ಲಿ ಹೊಡೆದು ಕಾಯಂ ಅಂತ ಹೇಳಕ್ ಬಂದಿದ್ದೀನಿ. ನನ್ನ ಸರ್ವಿಸ್ ನಲ್ಲಿ ಕಿತ್ತು ಗುಡ್ಡೆ ಹಾಕ್ತೀನಂತ ಬಂದವರಲ್ಲಿ ನೀನು 9ನೇ ಅವನು. ಹೇಳಿದ್ದಾಯ್ತಲ್ಲ, ಒಯ್ತಾ ಇರೋ.